ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಈ ವಿಡಿಯೋ ಯಾವ ಟಾಪಿಕ್ ಮೇಲೆ ಅಂತ. ಇಟ್ಸ್ ನನ್ ಅದರ್ ದ್ಯಾನ್ ಹಿಂಡನ್ಬರ್ಗ್ ವರ್ಸಸ್ ಸೆಬಿ. ಆ್ಯಂಡ್ ದಿಸ್ ಟೈಮ್ ಇಸ್ ನಾಟ್ ಜಸ್ಟ್ ಅಬೌಟ್ ಅದಾನಿ. ಈ ಸತಿ ಸೆಬಿ ಚೇರ್ಪರ್ಸನ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಏನು ಕತೆ ಹೆಂಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆರಾಮಾಗಿ ಒಂದು ಮೂಲೆಯಲ್ಲಿ ಹೆಡ್ಫೋನ್ ಹಾಕೊಂಡು ಕುತ್ಕೊಂಡು ಕೇಳಿಸ್ಕೊಳ್ಳಿ ಆರಾಮಾಗಿ. ಸೊ ಲೆಟ್ಸ್ ಎಂಜಾಯ್ ದ ವಿಡಿಯೋ. ಒಂದು ಸಣ್ಣ ರಿಕ್ವೆಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ. ಇಡೀ ಕನ್ನಡ ಟ್ರೇಡಿಂಗ್ ಇಂಡಸ್ಟ್ರಿ ಡೀಟೇಲ್ ವಿಡಿಯೋ ಮಾಡ್ತಾನೆ ನಾನು ಮೊದಲನೇ ವ್ಯಕ್ತಿ. ರಾತ್ರಿ ಆಗಿದೆ, ಇವಾಗ ತಾನೇ ರಿಪೋರ್ಟ್ ಬಂದಿದೆ ಆ್ಯಂಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂತಿದ್ದೀನಿ. ರಿಪೋರ್ಟ್ ಏನಿದೆ ನನ್ನ ಮುಂದೆ ಲ್ಯಾಪ್ಟಾಪ್ನಲ್ಲಿ ಇಲ್ಲೇ ಇದೆ. ರಿಪೋರ್ಟ್ನ ಡೀಟೇಲಾಗಿ ಓದಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ರಿಪೋರ್ಟ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಬಯೋದಲ್ಲಿ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ರೈಟ್ ನಾವು. ಇಲ್ಲಿ ನಾನು ರಿಪೋರ್ಟ್ನ ಓಪನ್ ಮಾಡಿದ್ದೀನಿ. ನಿಮಗೆ ಓದ್ತಾ ನಾನು ಹೇಳ್ತೀನಿ ಏನು ಕತೆ ಅಂತ. ಬಟ್ ನಿಮಗೂ ರಿಪೋರ್ಟ್ ಓದಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್, ರೀಡ್ ದ ರಿಪೋರ್ಟ್ ಆ್ಯಂಡ್ ಆಲ್. ಓಕೆ, ಸೊ ಫಸ್ಟ್ ಇಲ್ಲಿ ಹೆಡ್ಲೈನ್ಸ್ ಹಾಕಿದರೆ ಹೆಡ್ಲೈನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅಲಿಗೇಷನ್ ಅಂದರೆ ಸೆಬಿ ಚೇರ್ಪರ್ಸನ್ ಆ್ಯಡ್ ಅ ಸ್ಟೇಕ್ ಇನ್ ಆಫ್ ಶೋರ್ ಕಂಪನಿ ಆಫ್ ಅಡಾನಿ. ಅಂದರೆ ಅಡಾನಿದೇನಿದು ಬ್ಲ್ಯಾಕ್ ಮನಿ ವೈಟ್ ಮನಿ ಕನ್ವರ್ಟ್ ಮಾಡೋದು ಸೆಲ್ ಕಂಪ್ನೀಸ್ಗಳು ಇರುತ್ತಲ್ಲ, ಅದರಲ್ಲಿ ಸೆಬಿದು ಸ್ಟೇಕ್ ಇದೆ. ಸೆಬಿ ಅಂದರೆ ಸೆಬಿ ಚೇರ್ಪರ್ಸನ್ದು ಸ್ಟೇಕ್ ಇದೆ ಅಂತ ಅರ್ಥ. ಸೊ ಸೆಬಿ ಚೇರ್ಪರ್ಸನ್ ಇದ್ರ ಮೇಲೆ ಸ್ಟೇಕ್ ಏನಿದೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಸ್ವಲ್ಪ ನಾವು ಸ್ಕ್ರೋಲ್ ಮಾಡಿದೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ. ಬ್ಯಾಕ್ಗ್ರೌಂಡಲ್ಲಿ ಏನು ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ. 18 ತಿಂಗಳಾಗಿದೆ ಅಡಾನಿ ರಿಪೋರ್ಟ್ ಬಂದು. 18 ತಿಂಗಳಾಗಿದೆ ಹಿಂಡನ್ಬರ್ಗ್ ಅವರು ಅದಾನಿ ಬಗ್ಗೆ ರಿಪೋರ್ಟ್ ಎಲ್ಲ ತಂದಾಗ 18 ತಿಂಗಳಾಗಿದೆ. ಬಟ್ ಸೆಬಿಗೆ ಝೀರೋ ಇಂಟ್ರೆಸ್ಟ್ ಇದೆ ಇವ್ರದ್ದು ಏನು ಸೆಲ್ ಕಂಪ್ನೀಸ್ ಬಗ್ಗೆ ಸೀಕ್ರೆಟ್ ರಿವೀಲ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ಝೀರೋ ಇಂಟ್ರೆಸ್ಟ್ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಂಥ ಇವ್ರಿಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಸೆಬಿಗೆ. ಏನಕ್ಕೆ ಈ ಕಾರಣ ಏನು ತಿಳಿಯೋಣ ಬನ್ನಿ. ಇಲ್ಲಿ ಸ್ವಲ್ಪ ನಾವು ಸ್ಕ್ರೋಲ್ ಮಾಡ್ಕೊಂಬಂದರೆ IPE ಫಂಡ್ಸ್ ಬಗ್ಗೆ ಹೇಳಿದ್ದಾರೆ. ದಿಸ್ ಇಸ್ ಅನ್ ಆಫ್ ಶೋರ್ ಕಂಪನಿ ಆಫ್ ವಿನೋದ್ ಅದಾನಿ. ವಿನೋದ್ ಅದಾನಿ ಯಾರು? ಅದಾನಿ ಅವ್ರ ಬ್ರದರು, ನಮ್ಮ ಗೌತಮ್ ಅದಾನಿ ಇದ್ದಾರಲ್ಲ ಅವ್ರ ಬ್ರದರು. ಓಕೆನಾ? ಆಲ್ ದ ಬ್ಲ್ಯಾಕ್ ಮನಿ ಯೂಸ್ ಟು ಕನ್ವರ್ಟ್ ಇಂಟು ವೈಟ್ ಮನಿ ಹಿಯರ್. ಒಂದೇ ಒಂದು ಸೆಲ್ ಕಂಪ್ನಿ ಥರ. ರೈಟ್, ಅದಾನಿ ಅವ್ರ ಬ್ರದರ್ ಹ್ಯಾಂಡಲ್ ಮಾಡ್ತಾರೆ ಇದನ್ನು. ಈ IPE ಫಂಡ್ ಇದೆಯಲ್ಲ, ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಡೆರಿವೇಟಿವ್ನಲ್ಲಿ, ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ. ನಾವು ಫಸ್ಟ್ ಆಫ್ ಆಲ್ ನಾವು ಫ್ಯೂಚರ್ ಆಪ್ಷನ್ಸ್ ಸಿಕ್ಕಾಪಟ್ಟೆ ಲಾಸ್ ಬೇರೆ ಮಾಡ್ಕೊತೀವಿ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಡೆರಿವೇಟಿವ್ಸ್ನಲ್ಲಿ. ಅಂದರೆ ಒಂದು ಶಾರ್ಟ್ ಪೊಸಿಷನ್ ಲಾಂಗ್ ಪೊಸಿಷನ್ ಏನೋ ಮಾಡಿ ಕೂತಿದ್ದಾರೆ. ರೈಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಡೆರಿವೇಟಿವ್ ಅಲ್ದಿರ ಇಲ್ಲಿ ನಿಮಗೆ ಈಕ್ವಿಟಿ ಮತ್ತು ಬೇರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನಾವು ಈ ಕಂಪನಿ ಏನಕ್ಕೆ ಮಾಡಿದೆ, ಯಾರಿದು ಕಂಪನಿ ಅರ್ಥ ಮಾಡ್ಕೊಳ್ಳೋಣ ಡೀಟೇಲ್ ಆಗಿ. ಇಲ್ಲಿ ನಾವು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಬಂದೆ. ಯು ಕ್ಯಾನ್ ಸಿ ಎ ಸೆಬಿ ಚೇರ್ಪರ್ಸನ್ ಮದಾಬಿ ಪೂರಿ ಬುಚ್ ಅವ್ರ ಹಸ್ಬೆಂಡ್ ಸ್ಟೇಕ್ ಇದೆ ಎಲ್ಲಿ? ಅಬ್ಕ್ಯೂರ್ ಆಫ್ ಶೋರ್ ಫಂಡ್ ಯೂಸ್ಡ್ ಇನ್ ಅಡಾನಿ ಮನಿ. ಅಡಾನಿದವ್ರದ್ದೇನೇ ಪ್ರಾಬ್ಲಮ್ಸ್ ಇದೆಯಲ್ಲ ಅದೆಲ್ಲ ಅದರಲ್ಲಿ ಇವರು ಏನು ಹಸ್ಬೆಂಡ್ ಇದ್ದಾರೆ ಸೆಬಿ ಚೇರ್ಪರ್ಸನ್ ಅನ್ನೋದು, ಅವ್ರ ಫುಲ್ಲು ಸ್ಟೇಕ್ ಇದೆ ಈ ಕಂಪ್ನಿಯಲ್ಲಿ, ಆಫ್ ಶೋರ್ ಕಂಪ್ನಿನಲ್ಲಿ. ಓಕೆ, ಸೊ ಇಲ್ಲಿ ನಾವು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಬಂದೆ ನಿಮಗೆ ಕಾಣಿಸುತ್ತೆ ಸೆಬಿದು ಚೇರ್ಪರ್ಸನ್ ಇದ್ದಾರಲ್ಲ, ಪರ್ಸ್ನಲ್ ಮೇಲ್ ಐ ಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲಿ? ಅದೇ IPE ಫಂಡ್ನಲ್ಲಿ, ಸೇಮ್ IPE ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ ಪರ್ಸ್ನಲ್. ಎಲ್ಲೆಲ್ಲಿದೆ ಇದು ಇನ್ವೆಸ್ಟ್ಮೆಂಟು? ಸಿಂಗಾಪುರಲ್ಲಿ, ದುಬೈನಲ್ಲಿ, ಎಲ್ಲ ಕಡೆ ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆಲ್ರೈಟ್, ಈ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಬಂದು ಇಲ್ಲಿ ಒಂದು ಅಲಿಗೇಷನ್ ಹಾಕಿದ್ದಾರೆ. ಸೆಬಿ ಹ್ಯಾಸ್ ನಾಟ್ ಟೇಕನ್ ಆ್ಯಕ್ಷನ್ ಅಗೇನ್ಸ್ಟ್ ದ ಸಸ್ಪೆಕ್ಟ್ ಅದಾನಿ ಶೇರ್ ಹೋಲ್ಡರ್ಸ್ ಆಪರೇಟೆಡ್ ಬೈ ಇಂಡಿಯಾ. ಅದಾನಿ ಶೇರ್ನ ಯಾರ್ಯಾರು ಆಪರೇಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ನಾವು ಈಗ ಸಾಫ್ಟ್ ಕಾರ್ನರ್ ಅದಾನಿ ಅವ್ರಿಗೆ ಏನಕ್ಕೆ ಅದನ್ನು ತಿಳಿಯೋಣ ಸ್ವಲ್ಪ ಬನ್ನಿ. ಏಪ್ರಿಲ್ 2017 ಮಾರ್ಚ್ 2022 ಸೆಬಿ ಚೇರ್ಪರ್ಸನ್ ಆ್ಯಡ್ 100% ಇಂಟ್ರೆಸ್ಟ್ ಇನ್ ಆನ್ ಆಫ್ ಶೋರ್ ಸಿಂಗಾಪೂರಿಯನ್ ಕನ್ಸಲ್ಟಿಂಗ್ ಫರ್ಮ್ ಕಾಲ್ಡ್ ಅಗೋರಾ ಪಾರ್ಟ್ನರ್ಸ್. ಅಗೋರಾ ಪಾರ್ಟ್ನರ್ಸ್ ಅಂತ ಇರೋ ಒಂದು ಸಿಂಗಾಪೂರಿಯನ್ ಕನ್ಸಲ್ಟಿಂಗ್ ಫರ್ಮ್ನಲ್ಲಿ 100% ಇಂಟ್ರೆಸ್ಟ್ ಇದೆ. ನಮ್ಮ ಯಾರಿಗೆ? ನಮ್ಮ ಸೆಬಿ ಚೇರ್ಪರ್ಸನ್ಗೆ. ಯಾರು? ಮದಾವಿ ಪೂರಿ ಬುಚ್ ಅವ್ರಿಗೆ. ಆನ್ 16th March, 2 weeks after as she appointed as ಸೆಬಿ ಚೇರ್ಪರ್ಸನ್ ಅಪಾಯಿಂಟ್ ಆಗಿ 2 ವಾರ. ಓಕೆ, ಎಲ್ಲ ಶೇರು ಅವ್ರದ್ದೇನೇನು ಶೇರ್ ಇತ್ತಲ್ಲ, ಇದು ಒಂದು ಅಗೋರಾ ಪಾರ್ಟ್ನರ್ಸ್ ಅಂತ ಕನ್ಸಲ್ಟಿಂಗ್ ಫರ್ಮ್ನ ಎಲ್ಲ ಶೇರು, ಇದೊಂದು ಆಫ್ ಶೋರ್ ಕಂಪನಿ, ಇದೆಲ್ಲ ಶೇರು ಕ್ವೈಟ್ಲಿ ಅವ್ರ ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಓಕೆ, ನಿಧಾನಕ್ಕೆ, ಯಾರಿಗೂ ಗೊತ್ತಾಗ್ದಂಗೆ. ಆಲ್ರೈಟ್, ಅಕಾರ್ಡಿಂಗ್ ಟು ಇಸ್ ಲಿಂಕ್ಡ್ಇನ್ ಪ್ರೊಫೈಲ್ ಅವ್ರು ಹೇಳಿದ್ದಾರೆ ಒಂದು ಸೀನಿಯರ್ ಅಡ್ವೈಸರ್ಗೆ ಇವ್ರಿಗೆ ಅಪಾಯಿಂಟ್ ಮಾಡಿದೆ ಇಲ್ಲಿ ಬ್ಲ್ಯಾಕ್ ಸ್ಟೋನಲ್ಲಿ. ಓಕೆ, ಬ್ಲ್ಯಾಕ್ ಸ್ಟೋನ್ ಹ್ಯಾಸ್ ಬೀನ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ವೆಸ್ಟರ್ ಆ್ಯಂಡ್ ಸ್ಪಾನ್ಸರ್ಸ್ ಆಫ್ ರೀಟ್ಸ್. ರೀಟ್ಸ್ ಅಂದರೆ ರಿಯಲ್ ಎಸ್ಟೇಟಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್, ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಡೋಂಟ್ ವರಿ, ರೀಟ್ಸ್ ಬಗ್ಗೆ. ಓಕೆ, ಆ ಅಸೆಟ್ ಕ್ಲಾಸ್ನಲ್ಲಿ ಅವರು ಲಾರ್ಜೆಸ್ಟ್ ಇನ್ವೆಸ್ಟರ್ ಆ್ಯಂಡ್ ಸ್ಪಾನ್ಸರ್ಸ್. ರೈಟ್, ಡ್ಯೂರಿಂಗ್ ಧವಲ್ ಬುಚ್ ಟೈಮ್, ಅಂದರೆ ಯಾರು? ನಮ್ಮ ಚೇರ್ಪರ್ಸನ್ ಅವರ ಹಸ್ಬೆಂಡ್. ಓಕೆ, ಸೀನಿಯರ್ ಅಡ್ವೈಸರ್. ವೈಲ್ ಇಸ್ ವೈಫ್ ವಾಸ್ ಅ ಸೆಬಿ ಅಫಿಷಿಯಲ್ ಬ್ಲ್ಯಾಕ್ ಸ್ಟೋನ್ ಸ್ಪಾನ್ಸರ್ಡ್ ಮೈಂಡ್ಸ್ಪೇಸ್ ಆ್ಯಂಡ್ ನೆಕ್ಸಸ್ ಸೆಲೆಕ್ಟ್ ಟ್ರಸ್ಟ್, ಇಂಡಿಯಾ 2nd and 4th ರೀಡ್ ಟು ರಿಸೀವ್ ಸೆಬಿ ಅಪ್ರೂವಲ್ ಟು ಪಬ್ಲಿಸಿಟಿ IPO. ಅಪ್ರೂವಲ್ ಟಕ್ ಅಂತ ಸಿಗುತ್ತೆ. ಯಾಕೆ ಹೇಳಿ? ಇವ್ರ ಹಸ್ಬೆಂಡಲ್ಲಿ ಏನು ಸೀನಿಯರ್ ಅಡ್ವೈಸರು.
ಓಕೆ, ಸೆಬಿ ಜಾಸ್ತಿ ಟೆನ್ಷನ್ ತೊಗೊಳಲ್ಲ, ಪಬ್ಲಿಕಲ್ಲಿ IPO ಎಲ್ಲ ಅನೌನ್ಸ್ ಮಾಡ್ತಾರೆ. ರೀಟ್ಸ್ ಇದು ತುಂಬ ಇಂಪಾರ್ಟೆಂಟ್, ಇದು ರಿಯಲ್ ಎಸ್ಟೇಟ್ ಥಿಂಗ್. ನಾನು ಇದ್ರ ಮೇಲೆ ಡೀಟೇಲ್ ವೀಡಿಯೋ ಮಾಡ್ತೀನಿ ಆ್ಯಸ್ ಐ ಟೋಲ್ಡ್. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಅವ್ರ ಹಸ್ಬೆಂಡ್ ಒಂದು ಸೀನಿಯರ್ ಅಡ್ವೈಸರ್ ಆಗಿದ್ದ ಕಾರಣಕ್ಕೆ ರೀಟ್ಸ್ನಲ್ಲಿ 7 ಕನ್ಸಲ್ಟೇಷನ್ ಪೇಪರ್, 3 ಕನ್ಸಾಲಿಡೇಷನ್ ಅಪ್ಡೇಟ್, 2 ನ್ಯೂ ರೆಗ್ಯುಲೇಟರಿ ಫ್ರೇಮ್ವರ್ಕ್ಸ್ ಆ್ಯಂಡ್ ನಾಮಿನೇಷನ್ ರೈಟ್ಸ್ ಫಾರ್ ಯೂನಿಟ್ಸ್ ಸ್ಪೆಸಿಫಿಕಲಿ ಬೆನಿಫಿಟಿಂಗ್ ಪ್ರೈವೇಟ್ ಈಕ್ವಿಟಿ ಫರ್ಮ್ಸ್ ಲೈಕ್ ಬ್ಲ್ಯಾಕ್ ಸ್ಟೋನ್ಗೆ ಅಡ್ವಾಂಟೇಜ್ ಆಗೋವಂಥ ರೆಗ್ಯುಲೇಷನ್ಸ್ನ ಇಲ್ಲಿ ತರೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾರು? ನಮ್ಮ ಸೆಬಿ ಚೇರ್ಪರ್ಸನ್. ಇದರಿಂದ ಯಾರಿಗೆ ಅಡ್ವಾಂಟೇಜು? ನಮ್ಮ ಮದಾಬಿ ಪುರಿಬುಚ್ ಅವರ ಹಸ್ಬೆಂಡ್ ಕಂಪನಿಗೆ. ಯಾಕಂದರೆ ಆಲ್ರೆಡಿ ಅವತ್ತ ಸ್ಟೇಕ್ ಇದೆ, ಸೀನಿಯರ್ ಅಡ್ವೈಸರ್ ಬೇರೆ, ಇವ್ರಿಗೆ ಪ್ರಾಫಿಟ್ ಆಗಬೇಕಲ್ಲ. ಸೊ ಆ ಥರ ಇಲ್ಲಿ ಟ್ರೈ ಮಾಡಿದ್ದಾರೆ. ಡ್ಯೂರಿಂಗ್ ಇಂಡಸ್ಟ್ರಿ ಕಾನ್ಫರೆನ್ಸ್ ನಮ್ಮ ಮದಾಬಿ ಪುರಿಬುಚ್ ಅವರು, ಸೆಬಿ ಚೇರ್ಪರ್ಸನ್, ಅವರ ಫೇವ್ರೆಟ್ ಇನ್ವೆಸ್ಟ್ಮೆಂಟ್ ಆ್ಯಸೆಟ್ ಕ್ಲಾಸಿಸ್ ರೀಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ರೀಟ್ಸ್ನಲ್ಲಿ ಒಂಥರ ಇಂಡೈರೆಕ್ಟಾಗಿ ಇದು ಚೆನ್ನಾಗಿದೆ ಅಂತ ಹೇಳ್ತಿರೋದು, ಸೊ ದಟ್ ಪೀಪಲ್ ಕ್ಯಾನ್ ಇನ್ವೆಸ್ಟ್, ರೈಟ್? ಸೊ ಆ ಥರ ನನ್ನ ಫೇವ್ರೇಟ್ ಇದು. ಒಬ್ಬ ಸೆಬಿ ಚೇರ್ಪರ್ಸನ್ ಅವ್ರ ಫೇವ್ರೇಟು ಒಳ್ಳೆ ರಿಟರ್ನ್ ಅಂತ ಹೇಳಿದಾಗ ಏನಾಗುತ್ತೆ, ಯೂಶಲಿ ಒಂದು ರಿಟೇಲರ್ ತಲೆಯಲ್ಲಿ ಏನು ಬರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತ ಒಂದು ತಲೆಯಲ್ಲಿ ಬರುತ್ತೆ. ಎಷ್ಟೊಂದು ಜನ ಸೆಬಿ ರಿಜಿಸ್ಟರ್ ಆದವ್ರು ಹೋಗೋದಿಲ್ಲ, ಅವರೇ ಖುದ್ದಾಗಿ ಇನ್ವೆಸ್ಟ್ ಮಾಡ್ತಾರೆ ಈ ಥರ ಕೇಳಿಸ್ಕೊಂಡು. ಸೊ ಈ ಥರ ಎಲ್ಲ ಹೇಳಿದ್ದಾರೆ. ಓಕೆ, ಅದ್ರ ಬಗ್ಗೆ ಇಲ್ಲಿ ಮನಿ ಕಂಟ್ರೋಲ್ದು ಒಂದು ಲಿಂಕ್ ಕೂಡ ಹಾಕಿದ್ದಾರೆ ಇಲ್ಲಿ, ಅಂದರೆ ಒಂದು ಫೋಟೋ ಎಲ್ಲ ಹಾಕಿದ್ದಾರೆ, ಮನಿ ಕಂಟ್ರೋಲಿಂದ ಸೋರ್ಸ್ ಆಗಿರೋದು. ರೈಟ್, ಮದಾಬಿ ಪುರಿಬುಚ್ currently has a 99% stake in an Indian consulting business called Agora Advisory, where her husband is a director. Or husband director boss, ಇಲ್ಲಿ 99% stake ಇದೆ. ಇನ್ನೊಂದು ತೊಗೊಂಬಿಡೋದು, ಇನ್ನೊಂದು ಪರ್ಸೆಂಟು ಅಲ್ವಾ, 99% stake ಇದೆ. ಓಕೆ, ಇನ್ 2022 our entity reported $261,000 revenue from consulting. 2.61 ಬರೀ ಲ್ಯಾಕ್ಸ್ ಅಲ್ಲ, ರುಪೀಸ್ ಅಲ್ಲ, ಡಾಲರ್ಸ್ ಇಂಟು 83 ಮಾಡಿ ಕರೆಂಟ್ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. 4.4 ಟೈಮ್ಸ್ ಆಫ್ ಡಿಸ್ಕ್ಲೋಸ್ಡ್ ಸ್ಯಾಲರಿ ಅಟ್ ಸೆಬಿನ ಡಿಸ್ಕ್ಲೋಸ್ಡ್ ಸ್ಯಾಲರಿ ಅಂದರೆ ಹೇಳಿರೋಂಥ ಸ್ಯಾಲರಿ, ಅದರಿಂದ 4.4 ಟೈಮ್ ಜಾಸ್ತಿ. ಒಳಗಡೆ ಎಷ್ಟಿರುತ್ತೆ ಯಾರಿಗೂ ಗೊತ್ತು, ನಮಗೆ ಗೊತ್ತಿಲ್ಲ. ಆಲ್ರೈಟ್, ಅದ್ರದ್ದೊಂದು ಇಲ್ಲಿ ಪ್ರೂಫ್ ಕೂಡ ಹಾಕಿದ್ದಾರೆ. ಕವಿತಾ ಶಾ ಯಾರೂ ಗೊತ್ತಿಲ್ಲ, ಬಟ್ ಮದಾಬಿ ಪುರಿಬುಚ್ ಅವ್ರದ್ದು ನೀವು ನೋಡ್ಬೋದು, 99% ಇದೆ. ಸಿಗ್ನೇಚರ್ ನೋಡಿ ನೀವು, ಧವಾಲ್ ಬುಚ್ ಇದೆ, ಯಾರು? ಡೈರೆಕ್ಟರ್. ರೈಟ್, ವಿಡಿಯೋ ಮುಂದುವರೆಗಿಂತ ಮುಂಚೆ ನಾನು ನೀವೆಲ್ಲರಿಗೂ ಒಂದು ಸೂಪರ್ ಆಗಿರುವಂಥ ಒಂದು ಬ್ರೋಕರ್ ಆ್ಯಪ್ನ ತಂದುಕೊಟ್ಟಿದ್ದೀನಿ, ದ್ಯಾಟ್ ಈಸ್ ವೆಲ್ತಿ. ನೋಡಿ, ವೆಲ್ತಿನಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ನೀವೇನೋ ಟ್ರೇಡಿಂಗ್ ಶುರು ಮಾಡಿದೆ, ಬರೀ ₹5 ಬ್ರೋಕರೇಜ್ ಕಟ್ಟಬೇಕಾಗುತ್ತೆ ಅಷ್ಟೇ. ಇಫ್ ಯು ಡೂಯಿಂಗ್ ಆಪ್ಷನ್ಸ್, ಫ್ಯೂಚರ್ಸ್ ಮಾಡಿದ್ರೆ ದೊಡ್ಡ ಕ್ವಾಂಟಿಟಿ ಎಲ್ಲ ಮಾಡೋದು ಮ್ಯಾಕ್ಸಿಮಮ್ ₹15. ಬೇರೆ ಕಡೆ ಹೋಗ್ತೀರಿ ನಿಮಗೆ ₹20 ಬೈಯಿಂಗು, ₹20 ಸೆಲ್ಲಿಂಗು, ಎಲ್ಲ ಥರ ಇರುತ್ತೆ. ಚಾರ್ಜಸ್ಸು, ST, ಆಮೇಲೆ GST, ಏನೇನೋ ಚಾರ್ಜಸ್ಗಳು ಇರುತ್ತೆ. ಓಕೆ, ಅದಲ್ದಿರ ಎವ್ರಿ ಡೇ ಮೇಂಟೆನೆನ್ಸ್ ಇದೆ. ನಿಮ್ಮ ದುಡ್ಡು ಎವ್ರಿ ಡೇ ಮೇಂಟೆನೆನ್ಸ್ ಮಾಡ್ತಾರೆ, ಸೊ ದಟ್ ನಿಮ್ಮ ದುಡ್ಡು ಶೇರ್ ಮಾರ್ಕೆಟ್ನಲ್ಲಿ ಸೇಫ್ ಆಗಿರಲಿ ಅಂತ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್, ಈ ಆ್ಯಪ್ನಲ್ಲಿ ಇನ್ಶೂರೆನ್ಸ್ ಕೂಡ ಬೈ ಮಾಡ್ಬೋದು. ಯಾವ ಆ್ಯಪ್ನಲ್ಲೂ ನೀವು ಇದು ಮಾಡೋಕ್ಕಾಗಲ್ಲ, ಇನ್ಶೂರೆನ್ಸ್ ಕೂಡ ಬೈ ಮಾಡ್ಬೋದು. ಓಕೆ, ಅದಲ್ದಿರ ನೀವು ಬೇರೆ ಬೇರೆ ಆ್ಯಸೆಟ್ ಕ್ಲಾಸ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. SGB ಆಗಿರ್ಬೋದು, ಓಕೆ, ಗೋಲ್ಡ್, ಎಲ್ಲ ಥರ ಬಾಂಡ್ಸ್ ಆಗಿರ್ಬೋದು, ಡೆಟ್, ಡಿಬೆಂಚರ್ಸ್, ಎಲ್ಲ ಥರ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಆ್ಯಪ್ನಲ್ಲಿ ನಿಮಗೆ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಇರುತ್ತೆ. ಓಕೆ, ಯಾವುದೇ ಥರ ಕಷ್ಟ ಆಗೋಲ್ಲ. ಒಂದು ಮಗು ಕೂಡ ಹೇಳುತ್ತೆ ಎಲ್ಲೆಲ್ಲ ಆ್ಯಪ್ ಏನೇನಿದೆ ಅಂತ. ಸೊ ಯಾಕೆ ವೇಟ್ ಮಾಡ್ತಿದ್ದಾರೆ? ಒಂದು ಮೋರ್ ಟ್ರಸ್ಟೆಡ್ ಆ್ಯಪ್, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ಲೀಸ್ ನಾನು ಲಿಂಕ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿ, ಸೊ ದಟ್ ನನಗೂ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ವಿಡಿಯೋ. ಕನ್ಕ್ಲೂಷನ್, ಕಾನ್ಫ್ಲಿಕ್ಟ್ ಆರ್ ಕ್ಯಾಪ್ಚರ್, ಈದರ್ ವೇ ವಿ ಡು ನಾಟ್ ಥಿಂಕ್ ಸೆಬಿ ಕ್ಯಾನ್ ಬಿ ಟ್ರಸ್ಟೆಡ್ ಆ್ಯಸ್ ಅನ್ ಒಬ್ಜೆಕ್ಟಿವ್ ಆರ್ಬಿಟ್ರರ್ ಇನ್ ದ ಅಡಾನಿ ಮ್ಯಾಟರ್. ನಾವು ಅಡಾನಿ ಕಂಪ್ನಿಗೆ ಇವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಓಕೆನಾ, ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಈ ಥರ ಆಫ್ ಶೋರ್ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಡೆರಿವೇಟಿವ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆ್ಯಂಡ್ ಬೇರೆ ಫೈನಾನ್ಷಿಯಲ್ ಆ್ಯಸೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಲ್ಲದೆ ಇವರ ಹಸ್ಬೆಂಡ್ ಅವ್ರದ್ದು ಒಂದು ಒಂದು ಆಫ್ ಶೋರ್ ಕಂಪ್ನಿ ಕೂಡ ಇದೆ. ಅದರಲ್ಲಿ ಮುಂಚೆ ಇವ್ರದೇ ಇತ್ತು. ಆ್ಯಸ್ ಸೂನ್ ಆಸ್ ಶಿ ಬಿಕೇಮ್ ಸೆಬಿ ಚೇರ್ಪರ್ಸನ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ರೈಟ್, ಅದಾದಮೇಲೆ 99% ಸ್ಟೇಕ್ ಇದೆ ಅಗೋರಾನಲ್ಲಿ. ಓಕೆ, ನೀವು ಸಿಗ್ನೇಚರ್ ಎಲ್ಲ ಡೀಟೇಲ್ ಡಾಕ್ಯುಮೆಂಟೆಲ್ಲ ಹಾಕಿದ್ದಾರೆ. ಸುಮ್ಮನೆ ಅವ್ರ ಹಸ್ಬೆಂಡ್ನ ಸೀನಿಯರ್ ಅಡ್ವೈಸ್ ಮಾಡಿದ್ದಾರೆ, ಯಾರೇ ರೀಟ್ಸ್ನಲ್ಲಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಒಂದು ಇಂಡೈರೆಕ್ಟ್ ವೇನಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಟ್ಸ್ ನಾಟ್ ಡೈರೆಕ್ಟ್ಲಿ, ಬಟ್ ಫೇವ್ರೇಟ್ ನಂದು ಆ ಥರ ಎಲ್ಲ ಹೇಳಿದ್ದಾರೆ. ಬಟ್ ಆ್ಯಸ್ ಎಕ್ಸ್ಪೀರಿಯನ್ಸ್ ನೀವು ನೋಡ್ಬೋದು, ಈಸ್ ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲಿ ಹಾಕಿದಾರಲ್ಲಿ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಬೇರೆ ಫಂಡ್ ಮ್ಯಾನೇಜ್ ಮಾಡಿ ಆಗಿರ್ಬೋದು. ಸೊ ಬಟ್ ಅವ್ರಿಗೆ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಶಿ ಈಸ್ ಮೇ ಬಿ ಯೂಸಿಂಗ್ ಹರ್ ಪವರ್ ಅಂತ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಆ ಥರ ಪವರ್ ಯೂಸ್ ಮಾಡೋರು, ಆಫ್ ಶೋರ್ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರನ್ನ ನಾವು ನಂಬಬಾರ್ದು ಅಂತ ಸೆಬಿಯಲ್ಲಿದೆ. ಯಾವುದಲ್ಲಿ ಅಡಾನಿ ಮ್ಯಾಟರ್ನಲ್ಲಿ ನಂಬಬಾರ್ದು, ಬಿಕಾಸ್ ಶಿ ಮೈಟ್ ಹೆಲ್ಪ್ ಅಡಾನಿ ಅಂತ ಒಂದು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ. ಓಕೆ, ಡಿಸ್ಕ್ಲೇಮರ್ ಕೊಡ್ತೀನಿ ನಾನು. ಇವರು ಕೂಡ ಡಿಸ್ಕ್ಲೇಮರ್ ಹಾಕಿದ್ದಾರೆ, ಬಟ್ ನಾನು ಕೂಡ ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ. ಈ ರಿಪೋರ್ಟ್ನಲ್ಲಿ ಏನಿದೆ ನಾನು ಅದನ್ನು ಮಾತ್ರ ಹೇಳಿರೋದು.
ಎಕ್ಸ್ಟ್ರಾ ಏನು ನಾನು ಹೇಳಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆ್ಯಂಡ್ ಏನು ಹಿಂಡನ್ ಬಾಗಿಲ್ಲ ಅದನ್ನು ಮಾತ್ರ ತಪ್ಪಿಸೋಕ್ಕೆ ಮಾತ್ರ ಪ್ರಯತ್ನ ಪಟ್ಟಿದ್ದೀವಿ. ಆಲ್ರೈಟ್, ನಮ್ಮಿಂದ ಏನು ಒಪಿನಿಯನ್ಸ್ ಇಲ್ಲ ಇದ್ರ ಬಗ್ಗೆ. ಲೆಟ್ ದ ಕೋರ್ಟ್ ಟೇಕ್ ಕೇರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಬಟ್ ಏನು ರಿಪೋರ್ಟ್ ಬಂದು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆವು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಎವ್ರಿ ಡೇ ಕಾಂಟೆಂಟ್ ಬರುತ್ತೆ, ಸ್ಟೋರಿನಲ್ಲಿ ಅಪ್ಡೇಟ್ ಬರುತ್ತೆ. ವಿ ಡೂ ಲಾಟ್ ಆಫ್ ಥಿಂಗ್ಸ್ ದೇರ್. ಪ್ಲೀಸ್ ಗೋ ಆ್ಯಂಡ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಂದರೆ ಪ್ಲೀಸ್ ನನಗೆ ಸಪೋರ್ಟ್ ತೋರಿಸಬೇಕಾಗುತ್ತೆ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಒಂದು ಸ್ವೀಟ್ ಕಾಮೆಂಟ್ ವಿಲ್ ಹೆಲ್ಪ್ ಮಿ ಅ ಲಾಟ್ ಇನ್ ಮೇಕಿಂಗ್ ದ ವೀಡಿಯೋಸ್. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ಅಲ್ಲಿವರೆಗೂ ಬಾಯ್.